ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಸಿಂದ ಮನೆ ಸ್ವಚ್ಛವಾಗಿ ಕಾಣಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮನೆ ಸ್ವಚ್ಛವಾಗಿ ಆರ್ಗನೈಸಿಂಗ್ ಆಗಿರಬೇಕು ಅಂತ ಇರುತ್ತೆ. ಬಟ್ ನಾವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸಿಂದ ಅದು ಸಾಧ್ಯವಾಗದೇ ಇರ್ಬೋದು. ಆ ಮಿಸ್ಟೇಕ್ಸ್ ಯಾವುದು, ಅದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮನೆ ಸ್ವಚ್ಛವಾಗಿ ಕಾಣದೇ ಇರಲು ಕಾರಣ ನಾವು ಮಾಡೋಂಥ ಸುಮಾರಷ್ಟು ಮಿಸ್ಟೇಕ್ಸ್. ಅದರಲ್ಲಿ 10 ಪಾಯಿಂಟ್ಸ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಲಾಂಗ್ ಬ್ಯಾಕ್ ಕೂಡ ಒಂದು ವಿಡಿಯೋನ ಪಾರ್ಟ್ 1 ಆಗಿ ಶೇರ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋ ಲಿಂಕ್ನ ಮೇಲೆ ಕಾಣಿಸ್ತಾ ಇರುವಂಥ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಒನ್, ಪೂಜಾ ರೂಮಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೂಜಾ ರೂಮ್ಸಲ್ಲಿ ಕೆಳಗಡೆ ಫ್ಲೋರ್ನ ಅಬ್ಸರ್ವ್ ಮಾಡಿದ್ದೀರಾ. ಸ್ಪೆಷಲಿ ಪೂಜಾ ರೂಮ್ ಫ್ಲೋರ್ ಕಾರ್ನರ್ಸಲ್ಲಿ ಈ ಥರ ಒಂದು ರೀತಿ ಲೇಯರ್ಸ್ ಆಗಿ ಫಾರ್ಮ್ ಆಗಿರುತ್ತೆ. ಲೇಯರ್ಸ್ ಮೀನ್ಸ್ ಈ ಕಾರ್ನರ್ಸಲ್ಲಿ ಕಲರ್ ಚೇಂಜ್ ಆಗಿರುತ್ತೆ. ಅದಕ್ಕೆ ಕಾರಣ ಪ್ರತಿನಿತ್ಯ ಪೂಜಾ ರೂಮ್ ನೆಲನ ಸರಿಯಾದ ರೀತಿಯಲ್ಲಿ ಒರೆಸದೇ ಇರುವಂಥದ್ದು. ನೀವು ಅಬ್ಸರ್ವ್ ಮಾಡಿದರೆ ಪ್ರತಿನಿತ್ಯ ಕೂಡ ಪೂಜೆ ಮಾಡುವ ಗಂಧದ ಕಡ್ಡಿನ ಹಚ್ಚಿರ್ತೀವಿ. ಅದರ ಹ್ಯಾಶ್ ಏನಿರುತ್ತೆ ಈ ಥರ ಬೂದಿ ಥರ ಬಿದ್ದಿರುತ್ತೆ ಅಲ್ವಾ. ಇದ್ರ ಮೇಲೇ ತೇವದ ಬಟ್ಟೆನ ಹಾಕಿ ಎಲ್ಲ ಕಡೆ ಕೂಡ ವೈಪ್ ಮಾಡ್ತಾ ಇರ್ತೀವಿ. ಆ ಡಸ್ಟ್ ಕೂಡ ಕಾರ್ನರ್ಸಲ್ಲಿ ಕಲೆಕ್ಟ್ ಆಗಿ ಆ ಒಂದು ಲೇಯರ್ಸ್ ಆಗಿ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಸರಿಯಾದ ರೀತಿಯಲ್ಲಿ ಪೂಜಾ ರೂಮ್ನ ಒರೆಸೋರಿಗೆ 2 ಟ್ರಿಕ್ಸ್ ಇದೆ. ಫಸ್ಟ್ ಒನ್ ಬಂದು ಡೈರೆಕ್ಟಾಗಿ ನೆಲ ಒರೆಸೋದಕ್ಕಿಂತ ಮುಂಚೆ ಒಂದು ಸತಿ ಈ ಥರ ಆ ಕಸನೆಲ್ಲ ಕೂಡ ಗುಡಿಸ್ಕೋಬೇಕಾಗತ್ತೆ. ನಾನು ಪೂಜಾ ರೂಮ್ಗೋಸ್ಕರನೇ ಈ ಒಂದು ಡಸ್ಟ್ ಪ್ಯಾನ್ ಮತ್ತು ಬ್ರಷ್ನ ಇಟ್ಕೊಂಡಿದ್ದೀನಿ. ಇದರ ಸಹಾಯದಿಂದ ಎವ್ರಿಡೇ ಒಂದು ಸತಿ ಕಸ ಅನ್ನೋದು ಗುಡಿಸ್ಕೊಂಡ್ಬಿಡ್ತೀನಿ. ಈವನ್ ಫ್ಲವರ್ಸ್ನೆಲ್ಲ ಕೂಡ ಇದರಲ್ಲೇ ಕಲೆಕ್ಟ್ ಮಾಡ್ಕೊಳ್ಬೋದು. ಇದರ ಕ್ಲೀನಿಂಗ್ ಕೂಡ ಈಸಿ ಆಗುತ್ತೆ. ಒನ್ಸ್ ಡಸ್ಟ್ ಎಲ್ಲ ರಿಮೂವ್ ಆದಮೇಲೆ ಈ ಥರ ತೇವ ಬಟ್ಟೆಯಿಂದ ನೆಲನ ಒರೆಸ್ಕೋಬೇಕಾಗತ್ತೆ. ಬೈ ದ ವೇ, ಲಾಸ್ಟ್ ವಿಡಿಯೋದಲ್ಲಿ ಫ್ಲೋರ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಸುಮಾರಷ್ಟು ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಕಂಟೆಂಟ್ ಇಷ್ಟ ಆಯಿತು ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸೆಕೆಂಡ್ ಮೆಥಡ್ನ ಹೇಳೋದಾದರೆ ವಾಟರ್ ವೈಪ್ಸ್. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಇದು ವೆಟ್ ವೈಪ್ಸೇ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ವೈಟ್ ಕಲರ್ ಇರೋ ಕಾರಣ ಕೊಳೆ ಏನಾದರೂ ಅಂಟ್ಕೊಂಡ್ರೆ ನೀಟಾಗಿ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಕಲರ್ ಚೇಂಜ್, ಕೊಳೆ ಎಲ್ಲ ಅಂಟ್ಕೊಂಡಿದೆ ವೈಪ್ಸ್ಗೆ ಅನ್ನೋದಾದರೆ ಮತ್ತೊಂದು ಫ್ರೆಶ್ ವೈಪಿಂದ ಪೂಜಾ ರೂಮ್ ನೆಲನ ಒರೆಸ್ಕೋಬೇಕಾಗತ್ತೆ. ಸೆಕೆಂಡ್ ಒನ್ ಕಮಿಂಗ್ ಟು ಈ ಥರ ಸ್ವಿಚ್ ಬೋರ್ಡ್ಸ್ ಇರ್ಬೋದು ಮತ್ತು ಗೋಡೆಗಳು. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಿ ಈ ಒಂದು ಇಶ್ಯೂ ಆಗಿರುತ್ತೆ. ಅವ್ರ ಲೈಟ್ಸ್ ಎಲ್ಲ ಆನ್ ಮಾಡಬೇಕಾದ್ರೆ, ಆಫ್ ಮಾಡಬೇಕಾದ್ರೆ ಸ್ವಿಚ್ ಜೊತೆಗೆ ಆ ಸ್ವಿಚ್ ಕೆಳಗಿನ ಭಾಗದ ಗೋಡೆ ಕೂಡ ಕಲರ್ ಚೇಂಜ್ ಆಗಿರುತ್ತೆ. ಸ್ವಿಚ್ ಬೋರ್ಡ್ಸ್ನ ವಾಲ್ನ ಈಸಿಯಾಗಿ ಕ್ಲೀನ್ ಮಾಡುವಂತಹ ಟೂತ್ ಪೇಸ್ಟ್ ಲಿಕ್ವಿಡ್ನ ರೆಡಿ ಮಾಡ್ಕೊಳ್ಳೋಣವಾ. ಫಸ್ಟಿಗೆ ಇಲ್ಲಿ ತೋರಿಸ್ದಂಗೆ ಒಂದು ಗ್ಲಾಸ್ ಆಫ್ ಕ್ಲೀನ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಟೂತ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟ್ ನೀರು ಜೊತೆಗೆ ಚೆನ್ನಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಈ ಸೊಲ್ಯೂಷನ್ನ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ವಿಷಯ ನೆನಪಿರಲಿ, ನಿಮ್ಮ ಗೋಡೆಗಳು ತುಂಬ ಡಾರ್ಕ್ ಆದ ಕಲೆಗಳೆಲ್ಲ ಆಗಿಬಿಟ್ಟಿದೆ ಅನ್ನೋದಾದರೆ ಇಲ್ಲಿ ನಾನು ಏನು ನೀರು ತೊಗೊಂಡಿದ್ದೀನಿ ಈ ನೀರನ್ನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ತೊಗೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನಾನಿಲ್ಲಿ ನಾರ್ಮಲಾಗಿ ಕ್ಲಾತ್ಸ್ ಬರುತ್ತಲ್ಲ, ಈಗ ತೋರಿಸ್ದೆ ಅದೇ ಒಂದು ಕ್ಲಾತ್ನ ತೊಗೊಂಡಿದ್ದೀನಿ. ಯಾಕಂದರೆ ಕ್ಲೀನ್ ಮಾಡಿದ್ಮೇಲೆ ಅದು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು ಅನ್ನೋದ್ರಿಂದ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ಜಸ್ಟ್ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ವೈಪ್ ಮಾಡೋದಷ್ಟೇ. ನಿಮ್ಮ ಸ್ವಿಚ್ ಬೋರ್ಡ್ಸು ವಾಲ್ಸ್ ಎಲ್ಲ ತುಂಬ ಜಾಸ್ತಿ ಕೊಳೆ ಆಗಿಲ್ಲ, ವಾರಕ್ಕೊಮ್ಮೆ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಒಂದೇ ವೈಪಲ್ಲಿ ಕ್ಲೀನ್ ಆಗಿಬಿಡುತ್ತೆ. ಬಟ್ ಈಗಾಗಲೇ ತುಂಬ ದಿನಗಳಿಂದ ಕ್ಲೀನ್ ಮಾಡಿದಿರ ತುಂಬ ಡಾರ್ಕ್ ಕಲೆಗಳಾಗಿದ್ದರೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಟ್ಟು ಆಮೇಲೆ ವೈಪ್ ಮಾಡಿ. ಆಗ ಸ್ವಲ್ಪ ಆ ಕೊಳೆ ಎಲ್ಲನೂ ಸಾಫ್ಟಾಗಿ ವೈಪ್ ಮಾಡಿದಾಗ ಈಸಿಯಾಗಿ ಬಂದುಬಿಡುತ್ತೆ. ಇದೇ ಥರ ನಾನು ಬೇರೆ ಸ್ವಿಚ್ ಬೋರ್ಡ್ಸ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪೆನ್ ಮಾರ್ಕ್ಸು, ಕ್ರಯಾನ್ ಮಾರ್ಕ್ಸ್ ಎಲ್ಲ ಆಗಿದ್ದರೆ ಸ್ಕ್ರಬ್ಬರ್ ಮೇಲೆ ಸೇಮ್ ಲಿಕ್ವಿಡ್ನ ಒಂದ್ಸತಿ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಳಿ. ಇದರಿಂದ ಒಳ್ಳೆ ಶೈನಿಂಗ್ ಅನ್ನೋದು ಬರುತ್ತೆ. ಬಟ್ ಒಂದು ನೆನ್ಪಿಟ್ಕೊಳ್ಬೇಕೇನೆಂದರೆ, ನಿಮ್ಮ ಗೋಡೆಗಳಿಗೆ ಹಾಕಿರುವಂಥ ಪೇಂಟ್ ವಾಟರ್ ಪ್ರೂಫಾ ಅಲ್ವಾ ಅಂತ. ವಾಟರ್ ಪ್ರೂಫ್ ಪೇಂಟ್ ಹಾಕ್ಸಿದ್ರೆ ಈ ಥರ ನಾವು ಡೈರೆಕ್ಟಾಗಿ ಲಿಕ್ವಿಡ್ಸ್ನೆಲ್ಲ ಸ್ಪ್ರೇ ಮಾಡಿ ಕ್ಲೀನ್ ಮಾಡಿದ್ರೂ ಏನೂ ಆಗಲ್ಲ. ಬಟ್ ನಾರ್ಮಲ್ ಪೇಂಟ್ ಎಲ್ಲನೂ ಹಾಕ್ಸಿದ್ರೆ ಈ ಥರ ಸ್ಕ್ರಬ್ ಮಾಡಿದಾಗೆಲ್ಲನೂ ನಾವೇನು ಕಲರ್ ಹಾಕ್ಸಿರ್ತೀವಿ ಅದು ಕೂಡ ಬಂದ್ಬಿಡೋ ಚಾನ್ಸ್ ಇರುತ್ತೆ. ಆಗ ನಿಮಗೆ ಗೋಡೆ ಎಲ್ಲ ಒಂದು ಕಲರ್ ಕಾಣಿಸಿದ್ರೆ ಇಲ್ಲಿ ಒಂದು ರೀತಿ ಶೇಡ್ ಆಗಿರೋ ಥರ ಕೂಡ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಚೆಕ್ ಮಾಡ್ಕೊಳ್ಳಿ.
ಇತ್ತೀಚೆಗೆ ಮನೆಯಲ್ಲಿ ಎಲ್ಲರೂ ಗಿಡಗಳನ್ನ ಬೆಳೆಸ್ತಾ ಇದ್ದೀವಿ. ಮನೆಯಲ್ಲಿರ್ಬೋದು, ಬಾಲ್ಕನಿಗಳಲ್ಲಿರ್ಬೋದು. ಮನೆ ಒಳಗಡೆ ಗಿಡಗಳನ್ನ ಬೆಳೆಸೋದ್ರಿಂದ ಮನೆಯ ಬ್ಯೂಟಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಎಂಟ್ರೆನ್ಸಲ್ಲೇ ಗಿಡಗಳನ್ನ ನೋಡೋದ್ರಿಂದ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಸ್ಪ್ರೆಡ್ ಆಗುತ್ತೆ. ಸೊ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಗಿಡಗಳ ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದಾದರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಒಂದು ವೇಳೆ ಗಿಡಗಳು ಚೆನ್ನಾಗಿ ಬೆಳೀತಾ ಇದ್ದರೂ ಕೂಡ ಸಾಮಾನ್ಯವಾಗಿ ನಾವು ಸ್ಟಾರ್ಟಿಂಗಲ್ಲಿ ಗಿಡಗಳನ್ನ ನಮ್ಮ ಹತ್ರ ಯಾವ ಪಾಟ್ ಇದ್ದರೆ ಅದರಲ್ಲೇ ಹಾಕ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು, ಸ್ನೇಕ್ ಪ್ಲ್ಯಾಂಟ್ ಈ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲೇ ಇದೆ, ಅಂದರೆ ಪಾಟಲ್ಲೇ ಇದೆ. ಇದರ ಕೆಳಗಡೆ ನಾನು ಜೂಟ್ ಬಾಸ್ಕೆಟ್ನ ಇಡ್ತಾ ಇದ್ದೀನಿ. ಒಟ್ಟಿಗೆ ಎಲ್ಲದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 8 ಇಯರ್ಸಿಂದ ನಾನು ಒಂದೊಂದನ್ನೇ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗಾಗಿ ಸೊ ಡಿಫ್ರೆನ್ಸ್ ಒಂದು ತುಂಬ ಇರುತ್ತೆ. ಈಗ ಪ್ಲಾಸ್ಟಿಕ್ ಕಂಟೈನರ್ಸ್ನ ಡೈರೆಕ್ಟಾಗಿ ನೋಡಿದಾಗ ಯಾವ ಥರ ಪ್ರೆಸೆಂಟಬಲ್ ಆಗಿತ್ತು, ಈಗ ಜೂಟ್ ಬಾಸ್ಕೆಟ್ನ ಆ್ಯಡ್ ಮಾಡಿದ್ಮೇಲೆ ಯಾವ ಥರ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿದ್ರಿ. ಸೊ ನಿಮ್ಮ ಮನೆ ಕೂಡ ಒಂದು ಆರ್ಗನೈಸಿಂಗ್ ವೇಲಿ ನೋಡೋಕ್ಕೆ ನ್ಯಾಚುರಲ್ ಬ್ಯೂಟಿನ ಆ್ಯಡ್ ಮಾಡಬೇಕು ಅನ್ನೋದಾದರೆ ಈ ಥರ ಸ್ಮಾಲ್ ಚೇಂಜಸ್ನ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಾಟ್ರಲ್ಲಿ ಇಡೋವಂಥ ಪ್ಲಾಂಟ್ಸ್ನ ನೀವು ಬಾಟಲ್ಸಲ್ಲೆಲ್ಲ ಹಾಕಿ ಇಡೋದ್ರ ಬದಲಾಗಿ ಈ ಥರ ಬ್ರಾಸ್ ಪಾಟ್ಸಲ್ಲೆಲ್ಲ ಕೂಡ ಹಾಕಿ ಇಡ್ಬೋದು. ಈಗ ನೀವು ನೋಡಿದ್ರಿ ಪ್ಲಾಸ್ಟಿಕ್ ಪಾಟ್ನ ಇಟ್ಟಾಗ ಯಾವ ಥರ ಕಾಣಿಸ್ತಿತ್ತು, ಬ್ರಾಸ್ ಪಾಟ್ ಇಟ್ಟಾಗ ಯಾವ ಥರ ಕಾಣಿಸ್ತಿದೆ ಅಂತ. ಇನ್ನು ಇದು ಬಂದು ಸೆರಾಮಿಕ್ ಜಾಡಿ, ಡೈರೆಕ್ಟಾಗಿ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಸ್ಕ್ರ್ಯಾಚಸ್ ಆಗ್ದಿರಾ ಈಸಿ ಮೇಂಟೆನೆನ್ಸ್ ಇರಬೇಕು ಅಂದರೆ ಈ ಗೋಲ್ಡನ್ ಪಾಟ್ನ ಇಡ್ತಾ ಇದ್ದೀನಿ. ಕೆಳಗಡೆ ಈ ಬ್ಲಾಕ್ ಕಲರ್ ಏನು ಕಾಣಿಸ್ತಿದೆ ಅದು ಸಿಲಿಕಾನ್ ಆಗಿರೋದ್ರಿಂದ ಸ್ಕ್ರ್ಯಾಚಸ್ ಆಗ್ದಿರಾ ಇರುತ್ತೆ. ಅದೇ ಈ ಸೆರಾಮಿಕ್ ಆದರೆ ಕೆಳಗಡೆ ತರಿ ಇರುತ್ತೆ, ಆ ಕಡೆ ಈ ಕಡೆ ಮೂವ್ ಮಾಡುವಾಗ ಸೊ ಸರ್ಫೇಸ್ ಎಲ್ಲ ಸ್ಕ್ರ್ಯಾಚಸ್ ಆಗುತ್ತೆ. ಹಂಗಾಗಿ ಇಲ್ಲ ಸೆರಾಮಿಕ್ ಪಾಟ್ಸ್ ಯೂಸ್ ಮಾಡೋದಾದರೂ ಕೂಡ ನೀವು ಯಾವ ಸರ್ಫೇಸ್ ಮೇಲೆ ಇಡ್ತಾ ಇದ್ದೀರಾ ಅನ್ನೋದ್ರ ಪ್ರಕಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಇದು ನೋಡಿ ಜಾಮ್ ಬಾಟಲ್ಲು, ಡೈರೆಕ್ಟಾಗಿ ಪ್ಲಾಂಟ್ ಇಟ್ಟಾಗ ಪ್ಲಾಂಟ್ ಚೆನ್ನಾಗೇ ಬೆಳೆಯುತ್ತೆ, ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಅಂದಾಗ ಈ ಥರ ಸ್ಮಾಲ್ ಚೇಂಜಸ್ ಮೇಕ್ ಬಿಗ್ ರಿಫ್ಲೆಕ್ಷನ್. ತುಂಬಾ ಬ್ಯೂಟಿ ಅನ್ನೋದು ಆ್ಯಡ್ ಆಗುತ್ತೆ, ಅದರಲ್ಲೂ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಗಿಡಗಳು ಅಂತ ಬಂದಾಗ ಮೇಂಟೆನೆನ್ಸ್ ಕೇರ್ ಕೂಡ ತುಂಬ ಮುಖ್ಯ ಆಗುತ್ತೆ. ನಾನು ಫಾಲೋ ಮಾಡ್ತಾ ಇರೋವಂಥ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ಹೇಳ್ಬಿಡ್ತೀನಿ. ಇಲ್ಲಿ ರಬ್ಬರ್ ಪ್ಲ್ಯಾಂಟ್ನ ಇಟ್ಟಿದ್ದೀನಲ್ಲ, ಅದನ್ನು ಕೂಡ ನಾನು ಕಿಟಕಿ ಪಕ್ಕದಲ್ಲೇ ಪ್ಲೇಸ್ ಮಾಡಿದ್ದೀನಿ. ಕಾರಣ ಕಿಟಕಿ ಓಪನ್ ಮಾಡಿದಾಗ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಅದಕ್ಕೆ ಬೇಕಾಗಿರುವಂಥ ಸನ್ಲೈಟ್ ಅಬ್ಸಾರ್ಬ್ ಆಗುತ್ತೆ ಅನ್ನೋದ್ರಿಂದ. ಇನ್ನು ಕೆಲವೊಂದು ಇಂಡೋರ್ ಪ್ಲಾಂಟ್ನ ನಾನು ಹ್ಯಾಂಗ್ ಕೂಡ ಮಾಡಿದ್ದೀನಿ. ಕಿಟಕಿ ಅಕ್ಕಪಕ್ಕದಲ್ಲಿ ಮೇನ್ ಡೋರ್ ಹತ್ರ ಇಡೋದ್ರಿಂದ ಕೂಡ ಅದಕ್ಕೆ ಬೇಕಾಗಿರುವಂತಹ ಒಂದು ವೆದರ್ ಕಂಡೀಷನ್ ಅನ್ನೋದು ಸಿಗುತ್ತೆ. ಗಾಳಿ ಮತ್ತು ಸನ್ಲೈಟ್ ಕೂಡ ಈಸಿಯಾಗಿ ಕೂಡ ಗ್ರೋ ಆಗುತ್ತೆ. ಈ ಸರ್ಕ್ಯುಲೇಟ್ಗೆ ಆಗಾಗ ಬಿಸಿಲು ಬೇಕಾಗುತ್ತೆ, ಹಂಗಾಗಿ ನಾನು ವಾರಕ್ಕೆ 2 ರಿಂದ 3 ಸತಿ ಈ ಥರ ಬಿಸಿಲಲ್ಲಿ ಇಡ್ತಿರ್ತೀನಿ. ಸರ್ಕ್ಯುಲೇಟ್ ಬಿಟ್ಟರೆ ಬೇರೆ ಯಾವುದನ್ನು ನಾನು ಬಿಸಿಲಲ್ಲಿ ಇಡ್ತಾ ಇಲ್ಲ, ಯಾಕಂದರೆ ಎಲ್ಲ ಅದನ್ನು ಕಿಟಕಿ ಪಕ್ಕದಲ್ಲೇ ಇಟ್ಟಿರೋದ್ರಿಂದ ಅವಾಗ ಬೇಕಾಗಿರುವಂಥ ಗಾಳಿ ಬೆಳಕು ಸರಾಗವಾಗಿ ಸಿಗ್ತಾ ಇದೆ. ಮನೆಯ ಬ್ಯೂಟಿನ ಜಾಸ್ತಿ ಮಾಡೋದಕ್ಕೋಸ್ಕರ ಇಂಡೋರ್ ಪ್ಲಾಂಟ್ಸ್ನ ಮನೆ ಒಳಗಡೆ ಇಡ್ತೀವಿ. ಬಟ್ ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಡಸ್ಟಿ ಆಗಿದೆ ಅಂತ. ಪ್ಲಾಂಟ್ಸು ಡಸ್ಟನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಏರ್ ಪ್ಯೂರಿಫೈರ್ಸ್ ಥರ ವರ್ಕ್ ಆಗುತ್ತೆ. ಹಂಗಾಗಿ ಮಿನಿಮಮ್ 15 ತಿಂಗಳಿಗೊಮ್ಮೆ ಆದ್ರೂ ಪ್ಲಾಂಟ್ಸ್ನ ನೀವು ಒರೆಸ್ಬೇಕಾಗುತ್ತೆ. ಪ್ರತಿಯೊಂದು ಎಲೆನ ಕೂಡ ಒರೆಸ್ಬೇಕಾಗುತ್ತೆ. ಏನೇನೋ ಬೇರೆ ಲಿಕ್ವಿಡ್ಸ್ ಎಲ್ಲ ಹಾಕಿ ವೈಪ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ನಾರ್ಮಲ್ ಟ್ಯಾಪ್ ವಾಟರಿಂದ ಒರೆಸ್ಕೊಂಡ್ರೆ ಸಾಕಾಗುತ್ತೆ. ಅದರಲ್ಲೂ ಆ ಪಾಟ್ಸ್ ಎಲ್ಲ ತೂಕ ಕಡಿಮೆ ಇದೆ ಅಂದಾಗ ವಾಶ್ ಏರಿಯಾಗೆ ತೊಗೊಂಡೋಗಿ ನೀಟಾಗಿ ನೀರನ್ನ ಸ್ಪ್ರಿಂಕಲ್ ಮಾಡಿ ಅಥವಾ ಗನ್ನಲ್ಲಿ ವಾಟರ್ನ ಸ್ಪ್ರೇ ಮಾಡಿ ತೊಳೆದ್ರೂ ಸರಿ ಹೋಗುತ್ತೆ. ತೂಕ ಜಾಸ್ತಿ ಇದೆ ಅನ್ನೋ ಪಾಟ್ಸ್ಗೆ ಈ ಥರ ತೋರಿಸ್ತಿದ್ದೀನಲ್ವ, ಒಂದು ಕ್ಲಾತಿಂದ ಎಲ್ಲ ಎಲೆಗಳನ್ನ ಕೂಡ ನೀಟಾಗಿ ಒಂದ್ಸತಿ ವೈಪ್ ಮಾಡಬೇಕಾಗತ್ತೆ. ಆ ಧೂಳೆಲ್ಲನೂ ರಿಮೂವ್ ಮಾಡಬೇಕಾಗತ್ತೆ. ಸ್ಪೆಷಲಿ ಸ್ನೇಕ್ ಪ್ಲ್ಯಾಂಟು, ರಬ್ಬರ್ ಪ್ಲ್ಯಾಂಟು ಡಸ್ಟನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ಆಗಾಗ ಒಂದ್ಸರಿ ಚೆಕ್ ಮಾಡಿಕೊಂಡು ವೈಪ್ ಮಾಡ್ಕೊಳ್ಳಿ. ಇಲ್ಲಿ ಅಬ್ಸರ್ವ್ ಮಾಡಿ ಒರೆಸಿದ ಮೇಲೆ ನೀರಿನ ಕಲರೇ ಚೇಂಜ್ ಆಗಿಬಿಟ್ಟಿದೆ, ಬಟ್ ಗಿಡ ಅಂತೂ ತುಂಬ ಫ್ರೆಶ್ ಆಗಿ ಶೈನಿಯಾಗಿ ಕಾಣಿಸ್ತಿದೆ. ಮನೆ ಒಳಗಡೆ ಇಟ್ಟಿರುವಂಥ ಗಿಡಗಳನ್ನ ಆದಷ್ಟು ಒಂದು ಸ್ಟ್ಯಾಂಡ್ ಮೇಲೆ ಇಟ್ಕೊಳ್ಳಿ, ಆಗ ನೆಲ ಒರೆಸೋದು ಈಸಿ ಆಗುತ್ತೆ. ಇಲ್ಲಾಂದರೆ ಪ್ರತಿ ಸರಿ ಕೂಡ ಈ ಥರ ಪಾಟ್ನ ಶಿಫ್ಟ್ ಮಾಡಿ ಫ್ಲೋರ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮನೆ ಕ್ಲೀನಿಂಗಲ್ಲಿ ಕ್ಲೀನಿಂಗ್ ಟೂಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇರೆಗೆ ಟೂಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ್ಯಾವ ಟೂಲ್ಸ್ನ ಯಾವ್ಯಾವುದಕ್ಕೆ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅನ್ನೋ ಡೀಟೇಲ್ ವಿಡಿಯೋನ ಈಗಾಗಲೇ ಲಾಸ್ಟ್ ಇಯರ್ನೇ ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಲಿಂಕ್ನ ಇದೇ ವಿಡಿಯೋ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ. ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿ. ಕ್ಲೀನಿಂಗ್ ಈಸಿ ಆಗಬೇಕು ಅಂದರೆ ಟೂಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಇನ್ನು ಸಾಮಾನ್ಯವಾಗಿ ಈ ಥರ ಫೋಟೋ ಫ್ರೇಮ್ಸ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡೋ ಅಂಥದ್ದು ತುಂಬ ಜನ ಮಿಸ್ ಮಾಡ್ತಾ ಇರ್ತೀವಿ. ಸೊ ಅದರಿಂದ ಕೂಡ ಆ ಗೋಡೆ ಎಲ್ಲ ಒಂದು ರೀತಿ ಫಂಗಸ್ಸು ಮತ್ತು ಡಸ್ಟಿ ಆಗಿಬಿಟ್ಟು ಫೋಟೋಗಳೆಲ್ಲ ಹಾಳಾಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಫೋಟೋ ಶೈನಿಂಗ್ ಕೂಡ ಕಡಿಮೆ ಆಗುತ್ತೆ. ಹಂಗಾಗಿ ಈ ಥರ ಒಂದು ಸತಿ ವೈಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫೋಟೋ ಡಸ್ಟಿ ಆಗಬಾರ್ದು ಅನ್ನೋದ್ರಿಂದ ನಾನು ಕವರ್ನ ತೆಗೆದಿರಲಿಲ್ಲ. ಬಟ್ ಈಗ ನಾನು ಕವರ್ನ ತೆಗೆದ್ಬಿಟ್ಟು ಫೋಟೋ ಫ್ರೇಮ್ನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಸ್ ಇರೋವಂಥವ್ರು ತುಂಬ ಜನ ಈ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಅದು ಏನಂದರೆ ಪ್ರತಿನಿತ್ಯ ಸ್ಟೆಪ್ಸ್ನ ಒರೆಸ್ತಾ ಇರ್ತೀವಿ. ನಾರ್ಮಲಾಗಿ ಸ್ಟೆಪ್ಸ್ನ ಈ ಥರ ಒರೆಸ್ತೀವಲ್ವ, ಸೊ ಸೇಮ್ ವೇಲೆ. ಬಟ್ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಸೈಡಲ್ಲಿ ಏನಿದೆ ಒಂದು ರೀತಿ ಟ್ರಯಾಂಗಲ್ ಶೇಪಲ್ಲಿ ಆ ಒಂದು ಲೈನ್ ನೋಡ್ತಾ ಇದ್ದೀರಲ್ವ, ಈ ಲೈನ್ ಮೇಲೆ ತುಂಬ ಡಸ್ಟ್ ಕೂತ್ಕೊಂಡಿರುತ್ತೆ. ಇದನ್ನು ನಾವು ಹಬ್ಬಗಳ ಸೀಸನಲ್ಲಿ ಮಾತ್ರನೇ ಕ್ಲೀನ್ ಮಾಡಬೇಕು ಅಂತ ಇಲ್ಲ. ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೂ ಕೂಡ ಜಸ್ಟ್ ಒಂದು ವೆಟ್ ವೈಪ್ಸು ಅಥವಾ ಒಂದು ವೆಟ್ ಕ್ಲಾತ್ನ ತೊಗೊಂಡು ಒಂದು ಸತಿ ಈ ಥರ ಲೈನ್ ಥರ ಎಳ್ಕೊಂಬಂದರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಸ್ಟೆಪ್ಸು ಪಳಪಳ ಅಂತ ಇರುತ್ತೆ, ಬಟ್ ಅದರ ಕಾರ್ನರಲ್ಲೇ ಡಸ್ಟ್ ಇರೋದ್ರಿಂದ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಂಗಾಗಿ ಈ ಮಿಸ್ಟೇಕ್ಸ್ನ ನೆಕ್ಸ್ಟ್ ಟೈಮ್ ನೀವು ಕೂಡ ಮಾಡ್ದಿರ ಇರಿ. ಮನೆ ಒಳಗಡೆ ಪ್ಲಾಂಟ್ಸ್ನ ಬೆಳೆಸಿದಾಗ ಅಥವಾ ಈ ಥರ ಶೋ ಪ್ಲಾಂಟ್ಸ್ನ ಬೆಳೆಸಿದಾಗ ಸ್ಪೆಷಲಿ ಇನ್ನೇನು ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆಗ್ತಿದೆ ಅಂದಾಗ ಈ ಥರ ವೈಟ್ ಮಿಲಿ ಬಗ್ಸ್ ಜಾಸ್ತಿ ಆಗಿಬಿಡುತ್ತೆ. ಸ್ಪೆಷಲಿ ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪ್ಲಾಂಟ್ಸ್ ಅಂತೂ ತುಂಬ ಜಾಸ್ತಿ ಬೇಗನೆ ಈ ಮಿಲಿ ಬಗ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬೇರೆ ಪ್ಲಾಂಟ್ಗೆ ಕಂಪೇರ್ ಮಾಡಿದ್ರೆ ಈ ಪ್ಲಾಂಟಲ್ಲಿ ಜಾಸ್ತಿನೇ ಕಾಣಿಸ್ಕೊಳ್ತಾ ಇರುತ್ತೆ. ಹಂಗಾಗಿ ನಾನು ಒಂದು ಟ್ರಿಕ್ನ ಫಾಲೋ ಮಾಡ್ತಾ ಇದ್ದೀನಿ. ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಭಾಗದಷ್ಟು ವೆನಿಗರ್ನ ಹಾಕ್ಕೊಳ್ತೀನಿ. ಇದರಲ್ಲಿ ಒಂದು ಬಟ್ಟೆನ ಹಿಂಡ್ಕೊಂಡು ನೀಟಾಗಿ ಆ ಮಿಲಿ ಬಗ್ಸ್ನೆಲ್ಲ ವೈಪ್ ಮಾಡ್ತೀನಿ. ಇಲ್ಲಿ ನೋಡೋಕ್ಕೆ ಗಿಡ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಾ ಇದೆ. ಜಸ್ಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರೋ ಎಲೆಗಳೇನಿದೆ, ಈ ಎಲೆಗಳೆಲ್ಲ ಒರೆಸೋಕ್ಕೆ ಆಲ್ಮೋಸ್ಟ್ ನನಗೆ 30ರಿಂದ 40 ನಿಮಿಷ ಟೈಮ್ ಹಿಡಿಸುತ್ತೆ. ಬಟ್ ವೆನಿಗರ್ ವಾಟರ್ನ ಯೂಸ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಈ ಮಿಲಿ ಬಗ್ಸ್ ವಾಪಸ್ ಬರ್ದಿರೇ ಇರುತ್ತೆ. ಬಟ್ ಇಯರ್ಲಿ ಒಂದು 3ರಿಂದ 4 ಬಾರಿ ಆದ್ರೂ ಈ ಥರ ಮಾಡ್ಕೊಳ್ಳೇಬೇಕಾಗತ್ತೆ. ನೀರಿನ ಕಲರ್ ಒಂದು 3 ಎಲೆ ಕ್ಲೀನ್ ಮಾಡ್ತಿದ್ದಂಗೆ ತುಂಬ ಜಾಸ್ತಿ ಚೇಂಜ್ ಆಗಿಬಿಡುತ್ತೆ. ಮಧ್ಯದಲ್ಲಿ ನಾನು ಚೇಂಜ್ ಮಾಡ್ಕೊಳ್ತಾನೆ ಈ ಥರ ವೈಪ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಒಂದು ರೀತಿ ಬ್ಲಾಕ್ ಆಗಿ ಡಸ್ಟ್ ಒಂದು ಅಬ್ಸರ್ವ್ ಆಗಿರುತ್ತೆ. ಎಲೆಯ ಕೆಳಭಾಗದಲ್ಲಿ ವೈಟ್ ಮಿಲಿ ಬಗ್ಸ್ ಅನ್ನೋದು ಇರುತ್ತೆ. ಆ ಮಿಲಿ ಬಗ್ಸ್ನ ನೀಟಾಗಿ ವೈಪ್ ಮಾಡಿಕೊಂಡ್ರೆ ಗಿಡ ನೋಡೋಕ್ಕೆ ಫ್ರೆಶ್ ಆಗಿ ಗ್ರೋತು ಕೂಡ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಈ ಥರ ಇಶ್ಯೂ ಪ್ಲಾಂಟ್ಸಲ್ಲಿ ಕಾಣಿಸ್ಕೊಂಡಾಗ ಆ ಪಾಟ್ನೆಲ್ಲ ಕಟ್ ಮಾಡ್ತಾ ಇರ್ತೀವಿ. ಎಷ್ಟು ಎಲೆಗಳಂತ ಕಟ್ ಮಾಡೋಕ್ಕಾಗುತ್ತೆ. ಹಂಗಾಗಿ ಬಾಟಮಲ್ಲಿರುವಂಥ ಎಲೆಗಳೆಲ್ಲ ಕಟ್ ಮಾಡಿಬಿಟ್ಟು ಮೇಲೆ ಇರುವಂಥ ಈ ಬ್ರಾಂಚ್ನ ಮಾತ್ರ ನಾನು ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ಮೊದಲೆಲ್ಲ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ. ಈ ನೀರಂತೂ ಇದು 3ನೇ ಸತಿಯನ್ನು ನಾನು ಚೇಂಜ್ ಮಾಡ್ಕೊಂಡಿರೋವಂಥದ್ದು. ಎಷ್ಟು ಕಲರ್ ಚೇಂಜ್ ಆಗಿಬಿಟ್ಟಿದೆ ನೋಡಿ. ಈ ಕ್ಲಾತ್ನ ನಾನು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಕಷ್ಟಪಟ್ಟು ಗಿಡಗಳನ್ನ ಮೇಂಟೈನ್ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಕೇಳೋರಿಗೆ ಒಂದು ವಿಚಾರ ಹೇಳ್ತೀನಿ. ಗಿಡಗಳ ಗ್ರೋತ್ ಸ್ಟೆಪ್ ಬೈ ಸ್ಟೆಪ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಇನ್ನು ಈ ಗಿಡಗಳು ನ್ಯಾಚುರಲಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಗ್ರೀನ್ನೆಸ್ನ ನೋಡಿದಾಗ ನಮ್ಮ ಕಣ್ಣುಗಳು ಒಂದು ಕಾಂತಿ ಕೂಡ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಗಿಡಗಳು ನಮಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ, ಏರ್ ಪ್ಯೂರಿಫೈರ್ಸ್ ಥರ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಜಸ್ಟ್ ಈ ಒಂದು ಬಾಟಲ್ ಇದ್ದರೆ ತುಂಬ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಅದು ಏನು ಅಂತ ಹೇಳ್ತೀನಿ ನೋಡಿ. ಗಾರ್ಡನ್ ಇರೋರ್ಗೆ ಮಾತ್ರನೇ ಈ ಬಾಟಲ್ ಯೂಸ್ಫುಲ್ ಆಗುತ್ತೆ ಅಂತ ಅಲ್ಲ, ಇದನ್ನು ಸುಮಾರಷ್ಟು ವಿಧಗಳಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ವಿಂಡೋಲಿ ತುಂಬ ಜಾಸ್ತಿ ಡಸ್ಟ್ ಅನ್ನೋದು ಇದೆ. ಡೈರೆಕ್ಟಾಗಿ ಪೈಪ್ನ ತೊಗೊಂಡು ಬಂದು ನೀರೆಲ್ಲ ಹೊಡಿಬೇಕು ಅಂದರೆ ತುಂಬ ಜಾಸ್ತಿ ನೀರು ಖರ್ಚಾಗುತ್ತೆ. ಅದ್ರ ಬದಲಾಗಿ ಈ ಸ್ಪ್ರೇ ಬಾಟಲಲ್ಲಿ ನೀರನ್ನ ಹಾಕ್ಕೊಂಡು ಇದರಲ್ಲಿ ನಾವು ಪ್ರೆಷರ್ನ ಜನರೇಟ್ ಮಾಡಿಕೊಂಡ್ರೆ ಪೈಪಲ್ಲಿ ಕೊಡೋ ಪ್ರೆಷರ್ಗಿಂತ ಇದರಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಬರುತ್ತೆ. ಎಡ್ಜಸ್ ಇರ್ಬೋದು, ನಾನೀಗೇನು ತೋರಿಸ್ದೆ ವಿಂಡೋಸ್, ಅದನ್ನೆಲ್ಲ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ತುಳಸಿ ಕಟ್ಟೆ ಮೇಲೆ ಬಿದ್ದಿರುವಂಥ ಡಸ್ಟ್ ಕ್ಲೀನ್ ಮಾಡಬೇಕಾದ್ರೂ ಬಕೆಟಲ್ಲಿ ನೀರನ್ನ ತಂದು ಹಾಕೋ ಅವಶ್ಯಕತೆ ಇರಲ್ಲ. ಈಗ ತೋರಿಸ್ದಂಗೆ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇನ್ನು ಗಿಡಗಳ ಬಗ್ಗೆ ಕಂಟಿನ್ಯೂ ಮಾಡೋದಾದರೆ, ಏನೋ ಅನ್ನೆಸೆಸರಿ ಥಿಂಗ್ಸ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡೋದಕ್ಕಿಂತ ಒಂದು 2 ಗಿಡಗಳನ್ನ ಬೆಳೆಸ್ಕೊಂಡ್ರೆ ಅದರ ಗ್ರೋತ್ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅದು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರುತ್ತೆ. ಗ್ರೋತ್ನ ಅಬ್ಸರ್ವ್ ಮಾಡಿದಾಗ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮೈಂಡು ಕೂಡ ಫ್ರೀ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಿಮ್ಮನೆಯಲ್ಲಿ ಸೋಫಾ, ಫ್ರಿಡ್ಜ್ ಅಥವಾ ಈ ಥರ ಏನಾದರೂ ಮಂಚದ ಪಕ್ಕದಲ್ಲಿ ಸಂಧಿಗಳೆಲ್ಲ ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಟೂಲ್ ಬೆಸ್ಟ್ ಅಂತಲೇ ಹೇಳ್ಬೋದು.
ಇದು ಫ್ಲ್ಯಾಟ್ ಆಗಿದೆ, ಮೈಕ್ರೋಫೈಬರ್ ಕ್ಲಾತ್ ಕೂಡ ಆಗಿದೆ. ಇದನ್ನು ನಾವು ಎಷ್ಟುದ್ದ ಬೇಕೋ ಅಷ್ಟುದ್ದ ಎಕ್ಸ್ಟೆಂಡ್ ಕೂಡ ಮಾಡ್ಕೊಳ್ಬೋದು. ಈ ಸಣ್ಣ ಸಣ್ಣ ಸಂಧಿಗಳಲ್ಲಿ ಕ್ಲೀನ್ ಮಾಡೋಕ್ಕೆ ಇದು ಒಳ್ಳೆ ಟೂಲ್ ಅಂತಲೇ ಹೇಳ್ಬೋದು. ಇವನ್ ಫ್ರಿಡ್ಜ್ ಕೆಳಭಾಗದಲ್ಲಿ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಇದರ ಸಹಾಯದಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಟ್ರಸ್ಟ್ ಮೀ, ಇದೊಂಥರ ಪೊರ್ಕೆ ಥರನೇ ಹೆಲ್ಪ್ ಆಗುತ್ತೆ. ಸಣ್ಣ ಸಣ್ಣ ಏರಿಯಾಸಲ್ಲೆಲ್ಲ ಪೊರ್ಕೆನ ಹಾಕಿ ಕ್ಲೀನ್ ಮಾಡಿದಾಗ ಕಡ್ಡಿಗಳೆಲ್ಲ ಬಂದುಬಿಡ್ತಾ ಇರುತ್ತೆ, ಪೊರ್ಕೆ ಶೇಪೇ ಚೇಂಜ್ ಆಗಿಬಿಡುತ್ತೆ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ಕೂದಲಂತೂ ತುಂಬ ನೀಟಾಗಿ ಬಂದುಬಿಡುತ್ತೆ. ಮತ್ತು ಏನಾದರೂ ಸಣ್ಣ ಸಣ್ಣ ಧೂಳು ಮತ್ತು ನಾರ್ಮಲಾಗಿ ಈ ಸೋಫಾಸ್ ಕೆಳಗಡೆ, ದಿವಾನ್ ಕೆಳಗಡೆ ಎಲ್ಲ ಸ್ವಲ್ಪ ಗೂಡೆಲ್ಲ ಜಾಸ್ತಿ ಕಟ್ಕೊಂಡಿರುತ್ತೆ ಅಲ್ವಾ, ಅದೆಲ್ಲ ಕೂಡ ನೀಟಾಗಿ ಬಂದುಬಿಡುತ್ತೆ. ಇನ್ನು ಆಲ್ಮೋಸ್ಟ್ ಒಂದು 3 days ಬ್ಯಾಕೇನು ಸೋಫಾನೆಲ್ಲ ಜರುಗಿಸಿ ಕ್ಲೀನ್ ಮಾಡಿಸಿದ್ದೆ, ಅದು ಕೂಡ ತುಂಬ ಡಸ್ಟ್ ಕಲೆಕ್ಟ್ ಆಗಿದೆ. ಇನ್ನು ಇದು ಪೊರ್ಕೆ ಥರ ವರ್ಕ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ, ಸೊ ಕಸ ಗುಡಿಸೋ ಅವಶ್ಯಕತೆ ಏನಿಲ್ಲ, ಇದರಿಂದಲೇ ಈಸಿಯಾಗಿ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಕೂದಲು ಮತ್ತು ಕಸ ಎಲ್ಲನೂ ಕಲೆಕ್ಟ್ ಆಗಿದೆ ಅಂತ. ಐ ಹೋಪ್ ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂತಹ ಇನ್ಫಾರ್ಮೇಷನ್ ನಿಮ್ಮ ಮನೇನ ನೀವು ಶುಭ್ರವಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.